ಹಾಯ್ ಹಲೋ ನಮಸ್ಕಾರ ನೋಡ್ರಿ. ಈಗ ಲಾಗ್ ಸ್ಟಾರ್ಟ್ ಮಾಡೀವಿ ನೋಡ್ರಿ. ಸಂಜೆ ಆಗ್ಯದ್ರಿ, ಈಗ ಲಾಗ್ ಸ್ಟಾರ್ಟ್ ಮಾಡೀವ್ರಿ. ಯಾಕಂದ್ರೆ ನಮ್ಮ ಗೌರಿ ಇಲ್ಲಿಕತ್ತಿತ್ರಿ ಇವತ್ತು ಚಂತನ ರೀ, ಅದಕ್ಕಲ್ಲಿ ವಿಡಿಯೋ ಮಾಡೋದಾಗಿಲ್ರಿ ನೋಡ್ರಿ. ನಮ್ಮ ಸಂಪತ್ ಹಾಯ್ ಮಾಡ್ಲಕತ್ತಾನ ನೋಡ್ರಿ. ಹಾಯ್ ಮಾಡು ಪುಚ್ಚಂದಾಗ. ಏನು ಮಾಡಕತ್ತೀರಿ? ಆರಾಮದ್ದೀರಿ? ಆರಾಮದ್ದೀರಿ? ನೀವು ಎಲ್ಲರೂ ಆರಾಮಿದ್ದೀರಿ? ಇನ್ನು ಏನು ತಿನ್ನಕತ್ತಿ ನೋಡ್ರಿ, ಅತ್ತೆ ತೋರಿಸು. ಏನು ತಿನ್ನಕತ್ತಿ? ಮೈಸೂರು ಪಾಕ್ ತಿನ್ನನ್ ಬರ್ರಿ, ತಿನ್ನನ್ ಬರ್ರಿ, ಬರ್ರಿ ಎಲ್ಲರಿಗೆ ಕೊಡ್ತೀನಿ. ಹಾಯ್ ಮಾಡು. ನೋಡ್ರಿ ನಮ್ಮ ಸಂಪತ್ ಮೈಸೂರು ಪಾಕ್ ತಿನ್ನಕತ್ತಾನ್ರಿ. ಬಾಯಿ ತುಂಬ ಎಲ್ಲ ಮಾಡ್ಕೊಂಡಾನ್ರಿ. ಈಗ ಐಸ್ ಕ್ರೀಮ್ ತಿಂದಾನ್ರಿ, ಬಾಯಿ ತುಂಬ ಎಲ್ಲ ಮಾಡ್ಕೊಂಡಾನ ನೋಡ್ರಿ. ನೋಡ್ರಿ ಈಗ ಬಟ್ಟಲು ಗಿಣ್ಣ ಮಾಡಾಕಿಟ್ಟಿನಿ ನೋಡ್ರಿ. ನಮ್ದು ಆಕಳ ಈತಲ್ರಿ ಇವತ್ತು, ಅದಕ್ಕೆ ಬಟ್ಟಲು ಗಿಣ್ಣ ಮಾಡ್ಲಿಕ್ಕಿಟ್ಟಿನಿ ನೋಡ್ರಿ. ಬೆಲ್ಲದ ಬಟ್ಟಲು ಗಿಣ್ಣ ರೀ ಇದು. ಗಟ್ಟಿಯಾಗ್ಯದ್ರಿ, ಇನ್ನೊಂದು ಸ್ವಲ್ಪ ಇಟ್ಟೀನಿ. ಮಸ್ತ್ ಅಂದ್ರೆ ಮಸ್ತ್ ಆತದ ನೋಡ್ರಿ. ಇವತ್ತು ಆಕಳ ಐತ್ರಿ, ನಿನ್ನೆ ಎಲ್ಲ ಚಿಂತೆ ನಡೆದೈತ್ರಿ. ಒಂದು ಸ್ವಲ್ಪ ಇವತ್ತು ಐತ್ರಿ ಆಕಳ ರೀ ನಮ್ಮದು. ನೋಡ್ರಿ ಎಷ್ಟು ಮಸ್ತ್ ಆಗ್ಯದ್ರಿ ಬಟ್ಟಲು ಗಿಣ್ಣಾರ. ಅಂಟ ಕರದಂಗೆ ನೋಡ್ರಿ, ಎಷ್ಟು ಚಂದ ಆಗ್ಯಾವ ನೋಡ್ರಿ ಬಟ್ಟಲು ಗಿಣ್ಣ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ ಬೆಲ್ಲದ್ದು ನೋಡ್ರಿ. ಕೇಕ್ ಆದಂಗೆ ಆಗ್ಯದ್ರಿ, ಕೇಕ್ ಭಾರಿ ಮಸ್ತ್ ಆಗ್ಯದ್ರಿ. ಹಾಯ್ ಹಲೋ ನಮಸ್ಕಾರ ನೋಡ್ರಿ. ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ನಿನ್ನೆ ಲಾಗ್ ಹ್ಯಾಂಡ್ ಮಾಡಲಿಲ್ರಿ, ಇವತ್ತು ಮುಂಜಾನೆ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಈಗ ನಮ್ಮ ಕಡೆ ಗಿಣ್ಣ ಹೆಂಗೆ ಮಾಡ್ತಾರತ್ತೆ ತೋರಿಸ್ತೀನಿ. ನಿನ್ನೆ ಬಟ್ಟಲು ಗಿಣ್ಣ ಮಾಡಿ ತೋರಿಸ್ತೀನಿ ರೀ. ಇನ್ನೊಂದು ಚಪಾತಿ ಹಚ್ಕೊಂಡು ಉಣ್ಣಾಕ ಗಿಣ್ಣ ಹೆಂಗೆ ಮಾಡ್ತಾರತ್ತೆ ತೋರಿಸ್ತೀನಿ ಬರ್ರಿ. ನಾ ಅದೇ ಮಾಡ್ಲಿಕ್ಕತ್ತೀನಿ ರೀ. ಈಗ ಏನೇನು ಹಾಕಿ ಮಾಡ್ತೀನಂತೆ ತೋರಿಸ್ತೀನಿ ಬರ್ರಿ. ನೋಡ್ರಿ ಈಗ ಅದು ಬೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಲಿಕ್ಕೆ ಇಟ್ಟೀನಿ ರೀ. ಒಂದು ಸ್ವಲ್ಪ ಉಪ್ಪು ಹಾಕೀನಿ ರೀ ಅದ್ರೊಳಗೆ. ಈಗ ಇದು ಗೋಧಿ ಹಿಟ್ಟು ರೀ. ಗೋಧಿ ಹಿಟ್ಟು ಒಂದು ಸ್ವಲ್ಪ ಕೆಂಪಗಾಗಿ ಹುರ್ಕೊಂಡೀನಿ ನೋಡ್ರಿ. ಇದಕ್ಕೆ ಹಂಚಿನ್ಯಾಗ ರೀ ಸ್ವಲ್ಪ ಹುರ್ಕೋಬೇಕ್ರಿ. ಈ ಥರ ಗಿಣ್ಣ ಮಾಡಿದ್ರೆ ಚಪಾತಿ ಒಳಗೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ರೀ. ನೀವು ಒಂದು ಟ್ರೈ ಮಾಡಿರಿ. ನಮ್ಮ ಸೈಡ್ ಇದೇ ಮಾಡ್ತಾರೆ ನೋಡ್ರಿ. ಈಗ ಬೆಲ್ಲದ ನೀರು ಕುದಿಸ್ಲಿಕ್ಕೆ ಇಟ್ಟೀನಿ ರೀ. ಇದ್ರೊಳಗೆ ಉಪ್ಪು ಹಾಕಿ ಈಗ ಇದ್ರೊಳಗೆ ಹಿಟ್ಟು ಸ್ವಲ್ಪ ಹಾಕಿ ಹಾಗೆ ತಿರುಗಬೇಕ್ರಿ. ಇದ್ರೊಳಗೆ ಹಿಟ್ಟು ಹಾಕಿ ಹಿಟ್ಟು ಕುದಿಯತನ ಬಿಡ್ಬೇಕು ನೋಡ್ರಿ. ಈಗ ಸ್ವಲ್ಪ ಹಿಟ್ಟು ಹಾಕೋತೀನಿ ರೀ ಇದ್ರೊಳಗೆ ನೋಡ್ರಿ. ಈಗ ಸ್ವಲ್ಪ ನೀರು ಇದು ಒಯ್ದಾಡ್ಲಿಕ್ಕತ್ತಿತ್ತಲ್ರಿ, ಇದ್ರೊಳಗೆ ಹಾಕೋಬಾರ್ದ್ರಿ. ನಾ ಇದ್ರೊಳಗೆ ಹಾಕೋ ಅನ್ನಕತ್ತೀನಿ. ಗಂಟು ಆಗ್ತದ್ರಿ ಅದ್ರೊಳಗೆ ಹಾಕೊಂಡಿರಿ. ಒಯ್ದಾದ್ರೊಳಗೆ ಹಿಟ್ಟು ಹಾಕೊಂಡ್ರೆ ಗಂಟು ಆಗ್ತದ್ರಿ. ಈಗ ಸ್ವಲ್ಪ ಅರ್ಧ ತಗೊಂಡೀನಿ ರೀ. ಒಂದು ಕಪ್ಪಿನ ಚಹಾ ಕಪ್ಪಿನಷ್ಟು ಒಂದು ಕಪ್ ಇದ್ರಾಗ ಇಟ್ಟೀನಿ ರೀ. ಒಂದು ಕಪ್ ಇದ್ರಾಗ ತಗೊಂಡೀನಿ ರೀ ಬೆಲ್ಲದ ನೀರು ರೀ. ಇದ್ರೊಳಗೆ ಒಂದು ಸ್ವಲ್ಪ ತಣ್ಣಗಾಗಿಂದ ಇದ್ರೊಳಗೆ ಅದು ಗೋಧಿ ಹಿಟ್ಟು ಹಾಕಿ ಸ್ವಲ್ಪ ಒಂದೆರಡು ಚಮಚ ಗೋಧಿ ಹಿಟ್ಟು ಹಾಕಿ ಕಲಸ್ಕೋಬೇಕ್ರಿ. ಇದ್ರೊಳಗೆ ಇದು ತಣ್ಣಗಾಗ್ಬೇಕ್ರಿ ಸದ್ದು ನೋಡ್ರಿ. ಈಗ ತಣ್ಣಗಾಗ್ಯದ್ರಿ. ಈಗ ಒಂದೆರಡು ಸ್ಪೂನ್ ರೀ ಗೋಧಿ ಹಿಟ್ಟು ಬೆಚ್ಚ ಅದು ಅಂಚಿನ್ಯಾಗ ಹುರ್ಕೊಂಡಿದ್ನಲ್ರಿ, ಅದನ್ನು ಹಾಕೊಳ್ಳೋದ್ರಿ. ಒಂದೆರಡು ಸ್ಪೂನ್ ರೀ. ಎರಡೂವರೆ ಸ್ಪೂನ 3 ಸ್ಪೂನ್ ಹಾಕೋಬೇಕು ನೋಡ್ರಿ. ಇಷ್ಟು ಹಾಕ್ಕೊಂಡು ಇದ್ರೊಳಗೆ ಕಲಿಸ್ಬೇಕು ನೋಡ್ರಿ. ಚಂದ ಕಲಿಸ್ಬೇಕ್ರಿ ಗಂಟು ಅಲಾರ್ದಂಗೆ ನೋಡ್ರಿ. ಇದ್ರೊಳಗೆ ಹಿಟ್ಟು ಕಲಿಸ್ಕೊಂಡಿದ್ನಲ್ರಿ, ಇದ್ರೊಳಗೆ ಹಾಕಿನಿ ನೋಡ್ರಿ. ಸದ್ದು 1-2-3 ಸ್ಪೂನ್ ಹಿಟ್ಟು ಕಲಿಸ್ಕೊಂಡು ಹಾಕಿಬಿಡ್ಬೇಕ್ರಿ ಇದ್ರೊಳಗೆ ಬೆಲ್ಲದ ನೀರಿನೊಳಗೆ ರೀ. ಈ ಸದ್ದ ಚಂದ ಕುದಿಬೇಕು ನೋಡ್ರಿ. ಇದು ಚಂದ ಕುದಿಬೇಕ್ರಿ. ಹಿಟ್ಟು ಕುದ್ಬಳಕ್ಕೆ ಹಾಲು ಹಾಕೋದು ನೋಡ್ರಿ. ಈಗ ಗಿಣ್ಣದ ಹಾಲು ಹಾಕಿದ್ದೆ ನೋಡ್ರಿ. ಇದು ಕುದಿಬೇಕ್ರಿ ಚಂದಾಗ. ಈಗ ಗಿಣ್ಣದ ಹಾಲು ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದು ನೋಡ್ರಿ. ಅದು ಹಿಟ್ಟು ಕಲಿಸಿ ಹಾಕಿಂದ ಈಗ ಇದ್ರೊಳಗೆ ಕುದ್ದಿಂದ ಯಾಲಕ್ಕಿ ಸೋಪ ಕೊಬ್ಬರಿ ಒಣ ಕೊಬ್ಬರಿ ಇದ್ರೆ ಹಾಕೋಬೋದು ನೋಡ್ರಿ ಬೇಕಂದವ್ರು. ನನ್ನ ಕಡೆ ಯಾಲಕ್ಕಿ ಅದ್ರಿ. ಇದು ಕುದ್ದ ಬಳಕ ಆಮೇಲೆ ಹಾಕೋತೀನಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದ್ರಿ. ನಿಮ್ಮ ಮನ್ಯಾಗೂ ಆಕಳ ಎಮ್ಮೆ ಇದಿತ್ತಂದ್ರೆ ಈ ಥರ ಮಾಡಿರಿ. ಚಪಾತಿ ಒಳಗೆ ಭಾರಿ ಆಗ್ತದೆ ನೋಡ್ರಿ. ನೋಡ್ರಿ ಗಿಣ್ಣ ಹೆಂಗಾಯ್ತತಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ್ರಿ ಗಿಣ್ಣ. ಒಂದು ಸ್ವಲ್ಪ 2-2.5 ಚಮಚೆ ಅಷ್ಟೇ ಹಿಟ್ಟು ಹಾಕೊಳ್ಳೋದಿತ್ತು ರೀ, ಕಲಿಸ್ಕೊಳ್ಳೋದಿತ್ತು ರೀ. ಒಂದು ಸ್ವಲ್ಪ 3 ಚಮಚೆ ಹಾಕೊಂಡಿನಿ ರೀ. ಗಟ್ಟಿ ಭಾಳ ಆಗ್ಯದ್ರಿ. 2 ಚಮಚೆ ಅಷ್ಟೇ ಹಾಕೋಬೇಕು ನೋಡ್ರಿ.
ಮಸ್ತ್ ಅಂದ್ರೆ ಮಸ್ತ್ ಆತದ ನೋಡ್ರಿ. ಚಪಾತಿ ಗಿಣ್ಣ ನಮ್ಮ ಸಮರ್ಥಿಗೆ ಉಣ್ಣಾಕತ್ತಾನ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ ಗಿಣ್ಣ. ನೀವು ಒಮ್ಮೆ ಟ್ರೈ ಮಾಡಿರಿ, ಈ ಥರ ಹತ್ರೂ ಭಾರಿ ಸೂಪರ್ ಆಗತ್ತೆ ನೋಡ್ರಿ. ಈಗ ಹೊಲಕ್ಕೆ ಬಂದೀವ್ರಿ. ನಿನ್ನೆ ಜಮಿ ರಾಶಿ ಆಗ್ಯದ್ರಿ ನಮ್ಮದು. ಇವತ್ತು ಹೊಲಕ್ಕೆ ತುಂಬ್ಲಕ್ಕೆ ಬಂದೀವಿ ನೋಡ್ರಿ. ಇಷ್ಟೊತ್ತನ ಎಲ್ಲ ಮನೆಯಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಜಮಿ ತುಂಬ್ಲಕ್ಕೆ ಬಂದೀವಿ ನೋಡ್ರಿ. ನಿನ್ನೆ ರಾಶಿ ಮಾಡ್ಯಾರ್ರಿ, ಇವತ್ತು ತುಂಬ್ಲಕ್ಕೆ ಹೊಂಟೀವ್ರಿ. ಬಿಸಿಲು ಹತ್ರ ಭಾಳ ಆಗ್ಯದ್ರಿ. ಏನು ಸ್ವಲ್ಪನೂ ನೆರಳಿಲ್ರಿ ಇಲ್ಲಿ ಕುಂದ್ರಲಿಕ್ಕೆ ರೀ. ಬಿಸಿಲಂದ್ರೆ ಅಷ್ಟಂದ್ರೆ ಅಷ್ಟು ಅದ್ರಿ. ನೋಡ್ರಿ ನಮ್ಮ ಹೊಂಡ ನೀರು ಹೆಂಗೆ ಆಗ್ತಾವ್ರಿ. ಅಷ್ಟು ಹಾಸು ಕಟ್ಬಿಟ್ಟದ್ರಿ ನೋಡ್ರಿ. ಇಲ್ಲಿ ಮೋಟ್ರ್ ಕುಂದ್ರಿಸ್ಯಾರ್ರಿ. ಇದು ಬೋರಿಂದ ನೀರು ನೋಡ್ರಿ ಎಷ್ಟು ಜಗ್ಲಕತ್ತದ್ರಿ. ಇದ್ರೊಳಗೆ 2 ಬೋರಿನ ನೀರು ಅವ್ರಿ. ಇಷ್ಟೇ ನೀರು ರೀ. ಇದ್ರೊಳಗೆ ಹೋಗತ್ರೂ ಈಸಿ ಬರೋದು ಅಷ್ಟೇ ಹೋಗ್ಬೇಕು ನೋಡ್ರಿ. ಇಲ್ಲಿಕ್ಕಂದ್ರೆ ನಮ್ಮ ಸಂಪಾತ ಅದು ಬರ್ತಾರ್ರಿ, ಅದಕ್ಕಲ್ಲೇ ಬಿಡೋದಿಲ್ಲ ನೋಡ್ರಿ. ಇದ್ರೊಳಗೆ ಮ್ಯಾಗೆ ಬಂದು ತಿರ್ಗಾಡ್ತಾರ್ರಿ ಅವರು. ಅದಲ್ಲಪ್ಪು ನೋಡ್ರಿ ಹೆಂಗೆ ನಿಂತಾನ್ರಿ ಬಂದು. ಓತೇನು ಇದ್ರೊಳಗೆ ಈಶಾಡ್ತಿ? ಈಶಾಡಲ್ಲ ಹೋಗ್ಬಾರು. ನಡಿ ಹೋಗೋಣ, ನಡಿ ಬಾ, ಜಮಿ ತುಂಬಕ್ಕೆ ಹೋಗೋಣ ಬಾ. ನಡಿ ಸಕೋಸ್ ನಡಿ. ಕಾಲ ಚಪ್ಪಲಿಲ್ಲ, ಏನೂ ಇಲ್ಲ. ನೋಡಿ ಅಪ್ಪು ಎಲ್ಲಿ ಕೂತಿ ನೋಡ್ರಿ. ನಮ್ಮ ಸಂಪತ್ತು ಎಲ್ಲಿ ಕೂತಾನ್ರಿ. ನೆರಳಿಲ್ರಿ, ಏನೂ ಇಲ್ರಿ ನೋಡ್ರಿ. ಹೊಲ ಹೆಂಗಾಗ್ಯದ್ರಿ. ರಾಶಿ ಮಾಡಿ ಸ್ವಲ್ಪನೂ ಕುಲ್ಲ ಇಲ್ಲ, ಗಿಡನೂ ಇಲ್ರಿ, ಏನೂ ಇಲ್ರಿ. ಇದು ಗೋಧಿ ಹೊಲನೂ ಕುಲ್ಲಾಗ್ಯದ್ರಿ. ಹಾಲೊಂದು ಗಿಡ ಆದ್ರಿ, ಅದ್ರ ಬಡ್ಡ್ಯಾಗ ಇದೆಲ್ಲ ಕೊಯ್ಲಿ ಅದಾವತ್ತೇಳಿ ಕುಂದ್ರಲಾಗ್ಯಾನ್ರಿ. ಅದು ಒಂದೇ ರೀ ಸದ ಗಿಡ ರೀ. ಅಲ್ಲಿ ಶೇಂಗಾ ಅದ ರೀ, ಶೇಂಗಾದ್ರಿ ಹೊಲ ರೀ ಅದು ಅರ್ಧ ರೀ. ಈ ಕಡೆ ಗೋಧಿ ಹಾಕಿತ್ರಿ ನೋಡ್ರಿ. ನಮ್ದು ಜಮಿ ರಾಶಿ ನಿನ್ನೆ ಆಗ್ಯದ್ರಿ. ಈಗ ಇಲ್ಲಿ ತುಂಬ್ಲಕತ್ತೀವಿ ನೋಡ್ರಿ. ನಮ್ಮ ಸಂಪತ್ತು ನೋಡ್ರಿ ಹೆಂಗೆ ಕೂತಾನ್ರಿ. ಅಲ್ಲಿ ಎಷ್ಟೊತ್ತನ ಗೋಧ್ಯಾಗ ಆಡಕತ್ತಾನ್ರಿ. ಅವೆಲ್ಲ ಚುಸ್ತಾವ್ರಿ. ಸುಂಕು ಭಾಳ ಇರ್ತದ್ರಿ ಎದ್ರದ್ದು. ಅದಕ್ಕಲ್ಲಿ ಅಲ್ಲಿ ಆಡ್ಬೇಡನ ಇಲ್ಲಿ ಕೂತಾನ ನೋಡ್ರಿ. ಇಷ್ಟು ಚೀಲ ತುಂಬಿವ್ರಿ. ಇನ್ನು ಬಿಸಿಲು ಬಕ್ಕಳದ್ರಿ. ಬಿಸಿಲು ಅಂದ್ರೆ ಭಾಳ ಅದ್ರಿ. ಆ ಬಿಸಿಲು ಭಾಳ ಹತ್ಲಕತ್ತದ್ರಿ. ಜಲ್ದಿ ಬರಲಿಲ್ರಿ, ನಾವು ಲೇಟ್ ಆಯ್ತು ರೀ. ಮನೆಯಿಂದೆಲ್ಲ ಕೆಲಸ ಮುಗಿಸ್ಕೊಂಬರ್ಬೇಕಂದ್ರಿ ನೋಡ್ರಿ. ಹೆಂಗೆ ಕುಡ್ಕೋತ ಕೂತಾನ್ರಿ. ಆಪು ನೀರು ತಾ ಸಾಕು ನೋಡ್ರಿ. ಗೋಧಿ ರೀ, ಗೋಧಿ ರೀ. ಡಿಗಿನ ಅರ್ಧ ಆದ್ರಿ ಪೂರ ರೀ. ಈ ಸದ್ದು ತುಂಬ್ಲಕತ್ತೀವ್ರಿ. ಬಿಸಿಲು ಹತ್ರ ಭಾಳ ಅಂದ್ರೆ ಭಾಳ ಹತ್ಲಕತ್ತದ್ರಿ. ತಲೆಗೇನು ಹಾಕ್ಕೊಂಡಿಲ್ರಿ, ಟ್ಯಾವೆಲ್ನು ತಂದಿಲ್ರಿ, ಏನೂ ತಂದಿಲ್ರಿ. ಇಷ್ಟು ಚೀಲ ತುಂಬಿ ಆಗಿ ಮಾಡ್ಬೇಕಂತೇಳಿ ಬಡ ತುಂಬ್ಲಕತ್ತೀವಿ ನೋಡ್ರಿ. ಡಿಗ್ಗಿ ಹಂಗೆ ಕಾಣ್ಲಕತ್ತದ್ರಿ. ಎಷ್ಟು ಜಮಿ ಕುಲ್ಲ ಆಗ್ಯದ್ರಿ. ಇದೆಷ್ಟು ಡಿಗ್ಗಿ ರೀ. ಎಷ್ಟು ಡಿಗ್ಗಿ ಆಗಿ ಮಾಡ್ಬೇಕ್ರಿ ಈಗ ನೋಡ್ರಿ. ಈಗೆಲ್ಲ ಜಮಿ ತುಂಬೋದಾಯ್ತು. ಬಿಸಿಲಂದ್ರೂ ಭಾಳ ಹತ್ತಿ ಬಿಟ್ಟಿತ್ರಿ. ಅದಕ್ಕಲ್ಲೇ ಬಂದು ಗಿಡದ ನೆರಳಾಗ ಕೂತೀನಿ ನೋಡ್ರಿ. ಈಗ ರೀ ಬಿಸಿಲು ಭಾಳ ಹತ್ರಿ. ನಮ್ಮ ಸಂಪತ್ತಗರ ರೀ ಬಿಸಿಲು ಹತ್ತಿ ಅಳಾಕತ್ಬಿಟ್ಟಾರಿ. ಹಿಂಗಾಗಿ ಇಲ್ಲಿ ನೆರಳಾಗ ಕರ್ಕೊಂಬಂದು ಕೂತೀನಿ ನೋಡ್ರಿ. ಅವ ಅಲ್ಲಿ ಇಲ್ಲೇ ಒಬ್ಬನೇ ಕುಂದ್ರಂದ್ರೆ ಅಂಜ್ಲಕತ್ತಾನ್ರಿ. ಅದಕ್ಕೆ ಇಲ್ಲೇ ಕರ್ಕೊಂಬಂದು ಶೇಂಗಾದ ಬಳ್ಳಿ ಕೊಟ್ಟು ಕುಂದ್ರಿಸಿನಿ ನೋಡ್ರಿ. ಶೇಂಗಾ ರೀ ತಿನ್ನನ್ ಬರ್ರಿ ಎಲ್ಲರೂ ನೋಡ್ರಿ ಹೆಂಗೆ ಅಲ್ಲಕತ್ತಾವ ಶೇಂಗಾ ರೀ. ಅಲ್ಲಿ ಹಾಕ್ಯಾರ್ರಿ, ನಮ್ಮ ಅತ್ತಿಗಳು ಹಾಕ್ಯಾರ್ರಿ. ಅವು ಇನ್ನು ಈಗ 1-2 ಗಿಡ ಹರ್ಕೊಂಬಂದಿನ್ರಿ. ನಮ್ಮ ಸಂಪತ್ತು ನೋಡ್ರಿ ತಿನ್ನಕ್ಕೆ ಬರಲ್ರಿ, ಏನೂ ಇಲ್ರಿ. ಅಪ್ಪು ತಿನ್ನಕ್ಕೆ ಬರಕತ್ತದ? ಹಾಯ್ ಮಾಡು. ತಿನ್ನಕ್ಕೆ ಬರ್ತದ? ಹೆಂಗೆ ಸುಲ್ಕೊಳಕತ್ತಿ? ತೋರಿಸ್ರಿ ಎಲ್ಲರಿಗೆ ತೋರಿಸು. ತಿನ್ನಂಬರ್ರಿ ಏನು ಶೇಂಗಾ ತಿನ್ನಂಬರ್ರಿ. ಎಲ್ಲರಿಗೆ ಕೊಡ್ತೀನಿ ಬರ್ರಿ. ಹೆಂಗತ್ತಾನ ಹಿಂಗೆ ಮಾಡಿ ಬರ್ರಿ ಏನು
ನೋಡ್ರಿ ನಮ್ಮ ಸಂಪತ್ತು ಹೆಂಗೆ ಮಾಡ್ತಾನೆ ರೀ ಬರ್ರಿ ಅಂತೇಳಿ ಇಷ್ಟೊತ್ತನ ಆಳಾಕತ್ತು ಬಿಟ್ಟಿದ್ದಾರೆ ರೀ. ಭಾಳ ಬಿಸಿಲು ಅಂದ್ರೆ ಭಾಳ ಅದಲ್ರಿ, ಅಲ್ಲೇನು ಗಿಡದ ನೆರಳಿಲ್ಲ ಏನೂ ಇಲ್ಲ. ಅದಕ್ಕೆ ರೀ ಸಂಜೆ ಕಡೆ ತುಂಬೇಕಂದ್ರೆ ಅವ್ರ ಅಪ್ಪರ ಎಲ್ಲಿಗೆ ಹೊಂಟಾರಿ. ಹಿಂಗಾಗಿ ಸದ್ದು ಜಲ್ದಿ ತುಂಬಿಕೊಂಡು ಬರ್ರಿ ಅಂಥೇಳಿ ಈಗ ಮಾರ್ಲಿಕ್ಕೆ ಹೋಗ್ಬೇಕು ರೀ ಅವಕ್ಕೆ. ಅದಕ್ಕೆ ಜಲ್ದಿ ತುಂಬ್ಕೊಂಡು ಕೆಸಿಂದ್ರೆ ಹೋಗ್ಬೇಕು ನೋಡ್ರಿ ಸದ್ದು. ಅವನಿಗೆ ನಮ್ಮ ಸಂಪತ್ತರ ಅಳೋದ್ರಿ ಒಂದು ಸೌನ್. ಬಿಸಿಲು ಅಂದ್ರೆ ಭಾಳ ಅದಲ್ರಿ. ಹಿಂಗಾಗಿ ಈ ಸದ್ದು ಏನೂ ಕೆಲಸ ಮಾಡೋಕ್ಕೆ ಒಲ್ಲೆತ್ತದ್ರಿ ಹೊಲ್ದಾಗ. ನೆರಳು ಸ್ವಲ್ಪ ಇದ್ರೆ ಅದಕ್ಕಲ್ಲೇ ರೀ ಅಲ್ಲಿ ಮೆಕ್ಕೆಜೋಳ ಆಗ್ಯದಲ್ರಿ, ಅದ್ರೊಳಗೂ ಏನೂ ಇಲ್ಲರಿ. ಅದು ಮೆಕ್ಕೆಜೋಳ ಒಯ್ತು ಅಂದ್ರೆ ಅದ್ರೊಳಗೆ ಕಸ ತೆಗಿಲಿಕ್ಕೆ ಬರ್ತದ್ರಿ. ಇಲ್ಲಿಕಂದ್ರೆ ಅದ್ರೊಳಗೆ ಕಂಡಪಟ್ಟಿ ಕುದಿ ಆಗಿ ಏನೂ ಮಾಡೋಕ್ಕೆ ಬರಲ್ರಿ, ಹಂಗೆ ಆಗ್ತದ್ರಿ. ಅದಕ್ಕಲ್ಲೇ ರೀ ಇದಿಷ್ಟು ಜಮೀನು ನಿನ್ನೆ ರಾಶಿ ಆಗ್ಯದ್ರಿ, ತುಂಬದೊಂದು ಅದಲ್ರಿ. ಅದಕ್ಕೆ ತುಂಬಿ ಕೆಸಿಂದ್ರೆ ಮನೆಗೆ ಹೋಗ್ಬೇಕಂತ ಮಾಡಿದ್ವಿ ನೋಡ್ರಿ. ನಮ್ಮ ಗೌರಿದೊಂದು ನಿನ್ನೆ ಬರೀ ಅದ್ರದ್ದೇ ಮಾಡೋದಾಯ್ತು ರೀ. ನಮ್ಮ ಊರಿಗೆ ಒಂದು ಸ್ವಲ್ಪ ತ್ರಾಸು ಭಾಳ ಐತ್ರಿ ಇಲ್ಲಿಕ್ಕೆ. ಹಿಂಗಾಗಿ ಚಂತನ ಮುಂಜೆ ಹಿಡಿದು ನಿನ್ನೆ ಏನೂ ಮಾಡಿಲ್ರಿ, ವಿಡಿಯೋನು ಮಾಡಿಲ್ರಿ, ಏನೂ ಮಾಡಿಲ್ರಿ. ಹಾಗೆ ಕೂತ್ಬಿಟ್ಟಿವಿ. ನಮ್ಮ ಗೌರಿ ಇದ್ರಿ, ನಮ್ಮ ಪಾಪ ಅನಿಸ್ಬಿಡ್ತೀರಿ ನಮ್ಮ ಗೌರಿ ನೋಡಿ. ನಮ್ಮ ಗೌರಿ ಕಷ್ಟ ಯಾರಿಗೂ ಬರಬಾರ್ದು ನೋಡ್ರಿ, ಹಂಗೆ ಆ ನಮೂನೆ ಐತ್ರಿ ಗೌರಿ ಬೇಕಂದ್ರೆ ರೀ. ಡಾಕ್ಟ್ರ್ ಬಂದಾರಂತೆ ಚಲೋ ಆಯ್ತು ರೀ. ಡಾಕ್ಟ್ರ್ ಬರ್ಲಿಕ್ಕಂದ್ರೆ ನಮ್ಮ ಗೌರಿ ಇದ್ರೆ ಭಾಳ ತ್ರಾಸ ಆಗ್ತಿತ್ತು ರೀ. ಡಾಕ್ಟ್ರ್ ಮತ್ತು ಬಂದು ನೋಡಿ ಎಲ್ಲ ಮಾಡ್ಯಾನೇ ನಮ್ಮ ಗೌರಿ ಈತು ನೋಡ್ರಿ, ಊರಿಗಾರ ಈದದ್ರಿ. ಅದಕ್ಕೆ ನಿನ್ನೆನೇ ಈತ್ರಿ, ಚಲೋ ಆಯ್ತು ರೀ. ಅದ್ರದ್ದೊಂದು ಅಲ್ಲೇ ಕುಂದ್ರದ್ದು ನಡೆದೈತ್ರಿ ಅದ್ರ ಮುಂದೆ. ಅದಕ್ಕಲ್ಲಿ ಇವತ್ತು ಬಿಟ್ಟು ಇಲ್ಲಿ ಜಮೀನು ತುಂಬ್ಲಿಕ್ಕೆ ಬಂದೀವಿ ನೋಡ್ರಿ. ನಮ್ಮ ಸಂಪತ್ತು ಶೇಂಗಾ ತಿನ್ನೋದ್ರೊಳಗೆ ಬಿಜಿ ಆಗಿಬಿಟ್ಟಾನ್ರಿ ಎಲ್ಲ ರೀ. ಏನು ಕಡೆ ಲಕ್ಷ ಕೊಡಲ್ಲ ನೋಡ್ರಿ. ಶೇಂಗಾ ಕೊಟ್ಬಿಟ್ಟಿನ್ರಿ, ಬೆಳ್ಳಿ ತಿನ್ಕೋತ ಕೂತ್ಬಿಟ್ಟಾನ್ರಿ ನೋಡ್ರಿ. ಅಲ್ಲಿ ಚೀಲ ಹೊಲಿಲಿಕ್ಕತ್ತಾರ ನೋಡ್ರಿ ನಮ್ಮ ಯಜಮಾನ್ರಿ. ಚೀಲ ಹೊಲಿಯಾಕತ್ತಾರ ಇಂಥ ಬಿಸಿಲಾಗ ಬ್ಯಾಡ ಬಾ ಅಂದ್ರೂ ರೀ ಕೇಳಲಾಗ್ಯಾರ ರೀ. ಬಿಸಿಲಾರ ನೋಡ್ರಿ ಹೆಂಗೆ ಕಾಣ್ಲಕ್ಕತ್ತ. ಬಿಸಿಲು ಅಂದ್ರೆ ಭಾಳ ಬಿಸಿಲು ಅದ್ರಿ. ಅಂತರ್ದಾಗ ಚೀಲ ಹೊಲಿಲಿಕ್ಕತ್ತಾರ ನೋಡ್ರಿ. ಇವಾಗ ಆಗ್ಯಾವ್ರಿ, ಒಂದೆರಡು ಇದ್ದಿರ್ಬೇಕ್ರಿ. ಒಂದೆರಡು ಹೊಲದು ಬರ್ತೀನಿ ಅಂದಾರ, ಏನು ಮಾಡ್ತಾರೆ ಗೊತ್ತಿಲ್ಲ ನೋಡ್ರಿ. ಬಿಸಿಲಾರ ಭಾಳ ಅದ್ರಿ, ನಾವು ಬಂದು ಕೂತ್ಬಿಟ್ಟಿವ್ರಿ ಆ ಕಡೆ ನೋಡ್ರಿ. ಆಗಳೇ ಮನೆಗೆ ಬಂದ್ರಿ, ಈ ಎಲ್ಲ ಕೆಲಸ ಐತ್ರಿ ನಮ್ಮ ಮನೆ ಅಂದ್ರಿ. ಬಟ್ಟೆ ಅದು ಏನೂ ಒಗೆದು ಹೋಗಿದ್ದಿಲ್ರಿ ಹೊಲಕ್ಕೆ ರೀ. ಬಂದೆಲ್ಲ ಕೆಲಸ ಮಾಡಿದ್ದಾರಿ, ಸಾಕಾಗಿ ಹೋಯ್ತ್ರಿ ಬಿಸಿಲಾಗ. ಒಳ್ಳಿ ಅವೆಲ್ಲ ಚೀಲ ಹೊಲ್ದು ಹೋಗಿ ಮಾರ್ಲಿಕ್ಕೆ ಹೋಗ್ಬೇಕಲ್ರಿ. ಹಿಂಗಾಗಿ ತೊಗೊಂಡು ಹೋಗಕ್ಕೆ ಲೇಟ್ ಆಗಿಬಿಡ್ತ್ರಿ. ಅಲ್ಲಿ ಗಾಡಿ ಅದು ಬಂದಿದ್ದಿಲ್ರಿ, ಲೇಟ್ ಆಗಿಬಿಡ್ತ್ರಿ. ಅದಕ್ಕೆ ಅಲ್ಲೇ ಕೂತು ಮಾಡಿ ಅವಕ್ಕೆ ಚೀಲಕ್ಕೆ ಟ್ಯಾಕ್ಟರ್ದಾಗ ಹೇರಿ ಅವಾಗೆ ಮನೆಗೆ ಬಂದೀವ್ರಿ ನೋಡ್ರಿ. ನಮ್ಮ ಸಮತ್ ಶಾಲಿಲಿತ್ರ ಬಂದಾನ್ರಿ, ಅವನು ಎಕ್ಸಾಮ್ ನಡ್ದವ್ರಿ. ಗ್ಯಾದ್ರಿಂಗ್ ಎಕ್ಸಾಮ್ ಆದ ಬೆಳಗ್ಗೆ ಗ್ಯಾದ್ರಿಂಗ್ ಇಡ್ತೀನಿ ಅಂದಾರ್ರಿ. ಇನ್ನು ಗ್ಯಾದ್ರಿಂಗ್ ಇಲ್ರಿ, ಇಟ್ಟಿಲ್ರಿ. ಇನ್ನು ಸ್ಕೂಲ್ನೂ ಸುಟ್ಟಿ ಕೊಟ್ಟಿಲ್ರಿ. ಒಬ್ಬೊಬ್ರದ್ದು ಸುಟ್ಟಿ ಕೊಟ್ಟದ, ನಮ್ದು ಯಾಕೆ ಸುಟ್ಟಿ ಕೊಡಲ್ಲ ಅಂತ ಹೇಳಕತ್ತಾನ್ರಿ. ಇನ್ನು ಅವ್ರದ್ದು ಗ್ಯಾದ್ರಿಂಗ್ನೂ ಮುಗಿದಿಲ್ರಿ, ಎಕ್ಸಾಮ್ನೂ ಮುಗಿದಿಲ್ಲ ನೋಡ್ರಿ. ನಿನ್ನೆ ಸ್ಟಾರ್ಟ್ ಆಗ್ಯಾವ್ರಿ ಅವ್ನಿಗೆ ಗ್ಯಾದ್ರಿಂಗ. ಅದಕ್ಕೆ ಇದು ಎಕ್ಸಾಮ್ ಮುಗಿದಿಂದ ಗ್ಯಾದ್ರಿಂಗ್ ಸ್ಟಾರ್ಟ್ ಆಗಿಂದ ಸುಟ್ಟಿ ಕೊಡ್ತಾರೆ. ಇನ್ನು ಅಂಕತನ ಸುಟ್ಟಿ ಕೊಡಲ್ರಿ ಅವನಿಗೆ. ಅದಕ್ಕಲ್ಲೇ ರೀ ಈಗ ಬಂದಾನ್ರಿ ಅವನು. ಈಗ ಬಂದು ಕಾಲಮರಿ ತಗೊಂಡು ದ್ರಾಕ್ಷಿ ತಿನ್ಲಕತ್ತಾನ್ರಿ. ಅವ್ರ ಚಿಕ್ಕಮ್ಮ ದ್ರಾಕ್ಷಿ ತಂದಿದ್ದಳ್ರಿ, ದ್ರಾಕ್ಷಿ ತಿನ್ಲಕತ್ತಾನ ನೋಡ್ರಿ. ಹಾಗೆ ನಮ್ಮ ಚಾನಲ್ನ ನಮಗೂ ಕೂಡ ಸಪೋರ್ಟ್ ಮಾಡಿರಿ ರೈತರ ಮಂದಿಗೆ. ನೀವು ಸಪೋರ್ಟ್ ಮಾಡಲಾಗಿರಿ, ಎಲ್ಲರಿಗೆ ಹೆಂಗೆ ಸಪೋರ್ಟ್ ಮಾಡ್ತೀರಿ ಹಾಗೆ ಸಪೋರ್ಟ್ ಮಾಡಿರಿ ನಮಗೂ. ನಮ್ಮ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀವಿ ರೀ. ಅಪ್ಪು ಬಾಯ್ ಮಾಡು. ಬಾಯ್.